ಭಾರತ ಮಹಿಳೆಯರಿಗೆ ಸುರಕ್ಷಿತವಾಗಿದೆ ಅನ್ನೋದನ್ನ ತೋರಿಸಿಕೊಡುವ ನಿಟ್ಟಿನಲ್ಲಿ ಯುವತಿಯೋರ್ವಳು ಏಕಾಂಗಿಯಾಗಿ ಸೈಕಲ್ ಮೇಲೆ ದೇಶ ಪರ್ಯಟನೆಗೆ ಹೊರಟಿದ್ದು ಶನಿವಾರ ಗೋವಾದಿಂದ ಕಾರವಾರ ಪ್ರವೇಶಿಸಿ ಮುಂದೆ ಸಾಗಿದ್ದಾರೆ. ಈ ಯುವತಿಯ ಹೆಸರು ಆಶಾ ಮಾಲ್ವಿ. ಮಧ್ಯಪ್ರದೇಶದ ರಾಜ್ಗಢ್ ಜಿಲ್ಲೆಯವಳಾದ ಈಕೆ ಭಾರತ ಮಹಿಳೆಯರಿಗೆ ಸುರಕ್ಷಿತವಾಗಿದೆ ಎನ್ನುವ ಸಂದೇಶವನ್ನ ವಿಶ್ವಕ್ಕೆ ಸಾರುವ ನಿಟ್ಟಿನಲ್ಲಿ ಸಂಪೂರ್ಣ ಭಾರತ ಸೈಕಲ್ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾಳೆ. ನವೆಂಬರ್ 1ರಂದು ಮಧ್ಯಪ್ರದೇಶದ ಭೋಪಾಲ್ನಿಂದ ತಮ್ಮ ಯಾತ್ರೆಯನ್ನ ಆರಂಭಿಸಿದ್ದು ಬರೋಬ್ಬರಿ 20,000 ಕಿಲೋಮೀಟರ್ ಮಾರ್ಗವನ್ನ ಸೈಕಲ್ ಮೇಲೆ ಏಕಾಂಗಿಯಾಗಿ ಪೂರೈಸಲು ಮುಂದಾಗಿದ್ದಾಳೆ. ಈಗಾಗಲೇ ಸುಮಾರು 3,700 ಕಿಲೋಮೀಟರ್ ಸೈಕಲ್ ತುಳಿದು ಗೋವಾ ಮಾರ್ಗವಾಗಿ ಕರ್ನಾಟಕ प्रवेशिसी भानुवार कारवारवन्न तलुपिद्दाळे. मेरा नाम आशा मालवी है। मैं मध्य प्रदेश के राजगढ़ जिले के एक छोटे से गांव नाटाराम से हूँ। मैं स्पोर्ट्स में एक नेशनल प्लेयर हूँ और माउंटेनियर हूँ। माउंटेनिंग में मैं बुक ऑफ रिकॉर्ड होल्डर हूँ। अभी मैं संपूर्ण भारत साइकिल यात्रा कर रही हूँ और इस यात्रा को मैं अकेले ही कर रही हूँ। मेरी भारत यात्रा का उद्देश्य है कि जो आज हमारे भारत देश के लिए अदर कंट्री में मैसेज है कि भारत में महिलाएं सेफ नहीं है। अगर सुरक्षा की दृष्टि से अगर मैं बात करूं तो मैं अकेले भारत यात्रा करके पूरे वर्ल्ड को यह मैसेज देना चाहती हूं कि हमारा भारत देश बहुत सुरक्षित देश है और महिलाओं की सुरक्षा का ध्यान रखता है। साथ ही मेरी भारत यात्रा टोटल 20,000 किलोमीटर की है। मैंने 1 नवंबर को मध्य प्रदेश से शुरू किया था। MP, गुजरात, दादर नगर हवेली, महाराष्ट्र, गोवा एंड अभी मैं कर्नाटका में हूँ। और साथ ही मतलब मेरी ये यात्रा 20,000 किलोमीटर के बाद दिल्ली में एंड होगा और इस यात्रा को मतलब यात्रा का समापन करने के लिए मैं दरख्वास्त करती हूँ कि जो हमारे देश की राष्ट्रपति महोदया द्रौपदी जी मुर्मू वो आए और मेरी यात्रा का समापन करें। और मैं ऑलरेडी महाराष्ट्र के CM साहब, गोवा के CM साहब सभी से मिल चुकी हूँ। मैं सबकी बहुत बहुत धन्यवाद करती हूँ। मैं ये फर्स्ट टाइम कर रही हूँ क्योंकि आज मेरे को जिस चीज़ का हमारे देश को ज़रूरत है कि आज अदर कंट्री में एक छोटी छोटी समस्या के सामने हमारे देश के लिए इतना बड़ा मैसेज है कि भारत में महिलाएं तो सेफ ही नहीं है। इसलिए मैं अकेले ये भारत यात्रा कर रही हूँ। अभी मैंने 3,700 किलोमीटर ट्रैवल किया है और मेरी टोटल यात्रा 20,000 किलोमीटर की। और मैं एक बहुत मजदूर फैमिली से बिलोंग करती हूँ। जो बोलते हैं ना आज के युवाओं में कि समस्या के सामने हारने का जो थॉट है उसके लिए भी मेरा मैसेज ये कि मैं एक ऐसी फैमिली से बिलोंग करती हूँ जहाँ मेरी माँ मजदूरी करती थी और मजदूरी करा के मुझे आज पढ़ाया लिखा और यहाँ तक पहुँचा दिया है। हाँ, मेरी फैमिली सिर्फ मेरी माँ ये बोलती है बेटा जो तेरे सपने हैं उसको पूरे कर और लोगों के लिए एक उदाहरण बन। क्योंकि ज़िंदगी में कहाँ हम पैदा हुए ये मैटर नहीं करता, लेकिन हम अपनी ज़िंदगी में अपने देश के लिए क्या करके जाते हैं बहुत मैटर करता है। ಆಶಾ ಈಗಾಗಲೇ ಮಧ್ಯಪ್ರದೇಶ, ಗುಜರಾತ್, ದಾದರ್ ಮತ್ತು ನಗರ ಹವೇಲಿ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿ ತಮ್ಮ ಸೈಕಲ್ ಯಾತ್ರೆಯನ್ನ ಪೂರ್ಣಗೊಳಿಸಿ ಇದೀಗ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ತಾವು ತೆರಳುವ ಪ್ರದೇಶಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡುವ ಆಶಾ ಮಾಲ್ವಿ ಭಾರತದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಎನ್ನುವುದು ಬೇರೆ ದೇಶಗಳ ಅಭಿಪ್ರಾಯವಾಗಿದೆ. ಆದರೆ ದೇಶದಲ್ಲಿ ಮಹಿಳೆಯರು ಸುರಕ್ಷಿತವಾಗಿದ್ದು ಮಹಿಳೆಯರ ರಕ್ಷಣೆಯ ಕಾಳಜಿಯನ್ನ ಭಾರತ ಹೊಂದಿದೆ ಎನ್ನುವ ಜಾಗೃತಿಯನ್ನ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಜೊತೆಗೆ ಮಾರ್ಗ ಮಧ್ಯೆ ಸಿಗುವ ಜನಸಾಮಾನ್ಯರಿಗೂ ಮಹಿಳೆಯರ ಸುರಕ್ಷತೆಯ ಕುರಿತು ಜಾಗೃತಿ ಮೂಡಿಸುತ್ತಾ ಸೈಕಲ್ ಯಾತ್ರೆಯನ್ನ ಮುಂದುವರಿಸುತ್ತಿದ್ದಾರೆ. ಅದರಂತೆ ಇಂದು ಕಾರವಾರಕ್ಕೆ ಆಗಮಿಸಿದ ಅವರನ್ನು ಇಲ್ಲಿನ ತಹಶೀಲ್ದಾರ್ ಭೇಟಿಯಾಗಿ ಅಭಿನಂದಿಸಿದರು. ಯುವತಿಯೋರ್ವಳು ಏಕಾಂಗಿಯಾಗಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಯಾತ್ರೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದ್ದು ಅವರ ಯಾತ್ರೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಇವತ್ತು ಈ ಹೆಣ್ಮಗಳು ಆಶಾ ಮಾಲ್ವಿ ಅಂತ ನವಂಬರ್ 1ರಿಂದ ನಮ್ಮ ದೇಶದ ಪ್ರಯಾಣ ಮಾಡ್ತಾ ಇದ್ದಾರೆ. ಅವ್ರದ್ದು ಉದ್ದೇಶ ನಮ್ಮಲ್ಲಿ ಮಹಿಳೆಯರು ಸೇಫ್ ಆಗಿದ್ದಾರೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಸಾರಲಿಕ್ಕೆ ಇವರೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡ್ಬಿಟ್ಟು ಇವತ್ತಿನ ಪೂರ್ತಿ ನಮ್ಮ ಭಾರತ ದೇಶದ ಪ್ರಯಾಣ ಒಬ್ಬರೇ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಪ್ರಪಂಚಕ್ಕೆ ಒಂದು ಪ್ರೂವ್ ಮಾಡುವಂಥ ವಿಷಯ ಆಗಿದೆ. ಇವತ್ತು ಪ್ರತಿ ದೇಶವು ನಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇರುವಾಗ ಯಾರೂ ಸೆಕ್ಯೂರ್ಡ್ ಇಲ್ಲ ಅನ್ನುವಾಗ ಇವರು ಒಬ್ಬಳೇ ಬೆಳಗಿಂದ ಸಂಜೆ ತನಕ ರಾತ್ರಿ ಒಬ್ಬಳೇ ಸೈಕಲ್ ಹೊಡೆದು ಬಿಟ್ಟು ಊರಿಂದ ಊರು, ಕಾಡಿಂದ ಕಾಡು, ನಾಡಿಂದ ನಾಡು ಆ ಥರ ಹೋಗ್ಬಿಟ್ಟು ಅವಳು ಸಾರ್ತಾ ಇದ್ದಾಳೆ ಅಂದರೆ ಇದಕ್ಕಿಂತ ನಮಗೆ ಮತ್ತೆ ಹೆಚ್ಚಿಂದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ ಪ್ರೂವ್ ಮಾಡಲಿಕ್ಕೆ. ಇವರೀಗ ಕಳೆದ ನವಂಬರ್ 1ರಿಂದ ಪ್ರಯಾಣ ಮಾಡ್ತಾ ಇದ್ದಾರಂತೆ. ಈಗ ಅವ್ರದ್ದು ಬುಕ್ಕನ್ನು ನಾನು ಓದಿದೆ. ಅವ್ರದ್ದು ಪ್ರತಿಯೊಂದು ಜಿಲ್ಲೆಗೆ ಪ್ರಯಾಣ ಮಾಡಿಬಿಟ್ಟು ಅಲ್ಲಿನ ಆಡಳಿತಾಧಿಕಾರಿಗಳನ್ನೆಲ್ಲ ಭೇಟಿಯಾಗಿಬಿಟ್ಟು ಅವ್ರ ಕಡೆಯಿಂದ ವಿಷಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಸೊ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಹ ಉತ್ತಮ ಇದಾಗಲಿ, ಸಹಕಾರ ಸಿಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಮುಂದೆ ಎಲ್ಲ ಹೋದರು. ಇವತ್ತು ಕಾರವಾರಕ್ಕೆ ಸಹ ಆಗಮಿಸಿದ್ದಾರೆ ಅವರು. ಆ್ಯಕ್ಚುಲಿ ನಾವು ಅವರಿಗೆ ಹೆಚ್ಚಿನ ಸತ್ಕಾರ ಮಾಡೋಣ ಅಂತ ಇದ್ದೀವಿ, ಬಟ್ ಅವರು ಅದನ್ನು ಏನೂ ಅಪೇಕ್ಷಿಸುತ್ತಿಲ್ಲ. ಅವರಿಗೆ ಮುಂದಿನ ಪ್ರಯಾಣಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಬರೀ ನಾವು ವಿಶಸ್ ಕೊಟ್ಬಿಟ್ಟು ಬೆಸ್ಟ್ ವಿಶಸ್ ಅಂತ ಹೇಳ್ಬಿಟ್ಟು ನಾವು ನಮ್ಮ ಜಿಲ್ಲೆಯಿಂದ ಅವರಿಗೆ ನಾವು ಬೀಳ್ಕೊಡ್ತೀವಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.